ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಈ ವಿಡಿಯೋದಲ್ಲಿ ನಿನ್ನೆ ಬಂದಿರುವಂತ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನಿನ್ನೆ ತಾನೆ ನಾನು ವಾರೆನ್ ಬಫೆಟ್ ಅವರ ಸಕ್ಸಸ್ ನ ಹಿಂದಿನ ಹ್ಯಾಬಿಟ್ಸ್ ಬಗ್ಗೆ ಕವರ್ ಮಾಡಿದ್ದೆ. ಇವತ್ತು ವಾರೆನ್ ಬಫೆಟ್ ಅವರ ಬಗ್ಗೆ ಎಸ್ಪೆಷಲಿ ನಿನ್ನೆ ಅವರ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಖಂಡಿತ ನಾವ್ ಯಾರು ಏನು ವಾರೆನ್ ಬಫೆಟ್ ಅವರ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿಲ್ಲ, ಬಟ್ ಅವರು ಕೊಡುವಂತ ಇನ್ಪುಟ್ಸ್ ಏನಿದೆ ಅದು ಓವರ್ ಆಲ್ ಮಾರ್ಕೆಟ್ ನ ಮೇಲೆ ಅಥವಾ ಮಾರ್ಕೆಟ್ ಕಂಡೀಷನ್ ಬಗ್ಗೆ ನಮಗೆ ಸಾಕಷ್ಟು ವಿಷಯಗಳನ್ನ ತಿಳಿಸುತ್ತೆ. ಹಾಗಾಗಿ ಈಗಿನ ಸಂದರ್ಭದಲ್ಲಿ ಎಸ್ಪೆಷಲಿ ಟ್ಯಾರಿಫ್ ವಾರ್ ಸಂದರ್ಭದಲ್ಲಿ ಈ ವಿಷಯಗಳು ತುಂಬಾನೇ ಇಂಪಾರ್ಟೆನ್ಸ್ ಅನ್ನು ಪಡ್ಕೊಳ್ಳುತ್ತೆ. ನೋಡೋಣ ಹಾಗಾದ್ರೆ ಏನು ವಿಷಯ. ಬರ್ಕ್ಷೈರ್ ಹಾಥ್ವೆ, ಬಹುಶಃ ಈ ಕಂಪನಿಯ ಹೆಸರನ್ನ ಕೇಳಿರ್ತೀನಿ, ವಾರೆನ್ ಬಫೆಟ್ ಅವರ ಕಂಪನಿ. ಈ ಕಂಪನಿಯ ಆನ್ಯುವಲ್ ಜನರಲ್ ಮೀಟಿಂಗ್ ಇತ್ತು ನಿನ್ನೆ. ಆನ್ಯುವಲ್ ಜನರಲ್ ಮೀಟಿಂಗ್ ಅಲ್ಲಿ ವಾರೆನ್ ಬಫೆಟ್ ಅವರು ಶೇರ್ ಹೋಲ್ಡರ್ಸ್ ಜೊತೆ ಮಾತಾಡಿದ್ದಾರೆ. ಪ್ರತಿ ವರ್ಷನೂ ಕೂಡ ಆನ್ಯುವಲ್ ಜನರಲ್ ಮೀಟಿಂಗ್ ಅಲ್ಲಿ ಇವರು ಸಾಕಷ್ಟು ಮಾತುಕತೆಗಳನ್ನ ಆಡ್ತಾರೆ, ಅದರಲ್ಲಿ ಸಾಕಷ್ಟು ಇನ್ಪುಟ್ಸ್ ಅನ್ನ ಕೊಡ್ತಾರೆ. ಎಸ್ಪೆಷಲಿ ಈಗ ಇವರು ಕೊಟ್ಟಿರುವಂತಹ ಇನ್ಪುಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದ್ರೆ ಇವರು ಟ್ಯಾರಿಫ್ ಬಗ್ಗೆ ಮಾತಾಡಿದ್ದಾರೆ, ಜೊತೆಗೆ ರಿಸೆಷನ್ ಭಯದಲ್ಲಿರುವಂತಹ ಸಂದರ್ಭದಲ್ಲಿ ಅಮೆರಿಕದ ಎಕಾನಮಿ ಬಗ್ಗೆ ಮಾತಾಡಿದ್ದಾರೆ, ಎಐ ಬಗ್ಗೆ ಮಾತಾಡಿದ್ದಾರೆ, US ಕರೆನ್ಸಿ ಬಗ್ಗೆ ಮಾತಾಡಿದ್ದಾರೆ. ಹೀಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದಾರೆ. ಇದರಲ್ಲಿ ನಾನು ಟಾಪ್ 10 ಕೀ ಪಾಯಿಂಟ್ಸ್ ಗಳ ಬಗ್ಗೆ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನೋಡ್ತಾ ಹೋಗೋಣ ಏನೆಲ್ಲ ಪಾಯಿಂಟ್ಸ್ ಇದ್ದಾವೆ ಅಂತ. ಮೊದಲಿಗೆ ಇವರು ಟ್ಯಾರಿಫ್ ಬಗ್ಗೆ ಮಾತಾಡಿದ್ದಾರೆ. ಟ್ಯಾರಿಫ್ ಬಗ್ಗೆ ಸ್ವಲ್ಪ ಹಾರ್ಶ್ ಮಾತುಗಳನ್ನೇ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ಇವರ ಮಾತುಗಳೇನಿದಾವೆ ಎಕ್ಸಾಕ್ಟ್ಲಿ ಡೊನಾಲ್ಡ್ ಟ್ರಂಪ್ ಅವರ ನೀತಿಗಳೇನಿದೆ ಅದಕ್ಕೆ ವಿರುದ್ಧವಾಗಿಯೇ ಇದೆ. ಯಾಕಂದ್ರೆ ಟ್ಯಾರಿಫ್ ವಿರುದ್ಧವಾಗಿ ಇವರು ಮಾತಾಡಿದ್ದಾರೆ. ಅದರಲ್ಲೂ ಟ್ಯಾರಿಫ್ ಅನ್ನ ಬಿಗ್ ಮಿಸ್ಟೇಕ್ ಅಂತ ಕರೆದಿದ್ದಾರೆ. ಏನು ಡೊನಾಲ್ಡ್ ಟ್ರಂಪ್ ಅವರು ಟ್ಯಾರಿಫ್ ಹಾಕ್ತಾ ಇದಾರೆ, ಇದನ್ನ ಬಿಗ್ ಮಿಸ್ಟೇಕ್ ಅಂತ ಕರೆದಿದ್ದಾರೆ. ಜೊತೆಗೆ ಟ್ರೇಡ್ ವೆಪನ್ ತರ ಬಳಸಬಾರದು ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ನಾವು ಬೇರೆ ದೇಶಗಳ ಜೊತೆ ವ್ಯವಹಾರಗಳನ್ನ ಮಾಡ್ತಾನೆ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದೀವಿ, ನಾವು ಗೆದ್ದಿದ್ದೀವಿ. 0 ಇಂದ ಸ್ಟಾರ್ಟ್ ಮಾಡಿ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದೀವಿ, ಜೊತೆಗೆ ಮುಂದೆ ಕೂಡ ಬೆಳಿತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಟ್ಯಾರಿಫ್ ಅನ್ನು ಅವರು ವಿರೋಧಿಸಿದ್ದಾರೆ ಅಂತ ಹೇಳ್ಬೋದು. ಬಟ್ ಅದಕ್ಕೆ ಇನ್ನೊಂದು ಮಾತನ್ನ ಸೇರಿಸಿದ್ದಾರೆ. ನಾವು ಪ್ರಪಂಚದಲ್ಲಿ 7.5 ಬಿಲಿಯನ್ ಜನ ಇದ್ದೀವಿ, ಒಬ್ಬೊಬ್ರು ಒಂದೊಂದ್ ತರ ಥಿಂಕ್ ಮಾಡ್ತಾರೆ ಅನ್ನುವಂತ ಮಾತನ್ನು ಕೂಡ ಸೇರಿಸಿದ್ದಾರೆ. ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಥಿಂಕಿಂಗ್ ಬಗ್ಗೆ ಈ ರೀತಿಯ ಮಾತುಗಳನ್ನ ಅವರು ಹೇಳಿದ್ದಾರೆ. ಒಟ್ನಲ್ಲಿ ಟ್ಯಾರಿಫ್ ಅನ್ನ ಇವರು ಬಿಗ್ ಮಿಸ್ಟೇಕ್ ಅಂತ ಕರೆದಿದ್ದಾರೆ. ಇನ್ನು ಎರಡನೇ ಪಾಯಿಂಟ್ ಗೆ ಬರೋದಾದ್ರೆ ಕ್ಯಾಶ್ ಪೈಲ್. ಎಸ್ಪೆಷಲಿ ಇತ್ತೀಚೆಗೆ ಒಂದು ನ್ಯೂಸ್ ಅನ್ನು ಕೂಡ ನಾನು ಕವರ್ ಮಾಡಿದ್ದೆ. ವಾರೆನ್ ಬಫೆಟ್ ಅವರ ಕಂಪನಿ ಏನಿದೆ ಬರ್ಕ್ಷೈರ್ ಹಾಥ್ವೆ ಹೆವಿ ಕ್ಯಾಶ್ ಅನ್ನ ಇಟ್ಕೊಂಡಿದೆ. ಅಂದ್ರೆ ಸಾಕಷ್ಟು ಷೇರುಗಳನ್ನ ಸೇಲ್ ಮಾಡಿ ಭರ್ಜರಿ ಕ್ಯಾಶ್ ಅನ್ನ ಇಟ್ಕೊಂಡು ಕೂತಿದೆ. ಅದ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ. ನೋಡಬಹುದು, ಹಾಥ್ವೆ ಕ್ಯಾಶ್ ಪೈಲ್ ಇಟ್ಸ್ ರೆಕಾರ್ಡ್ ಹೈ ಆಫ್ $347.7 ಬಿಲಿಯನ್ ಇನ್ Q1 2025 ಅಮಿಡ್ ಟ್ಯಾರಿಫ್ ಅನ್ಸರ್ಟನಿಟೀಸ್. ಯಾಕೆ ಇಷ್ಟು ಪ್ರಮಾಣದ ಕ್ಯಾಶ್ ಅನ್ನ ಹೊಂದಿದೀವಿ ಅನ್ನೋದ್ರ ಬಗ್ಗೆ ಅವರು ಮಾತಾಡಿದ್ದಾರೆ. ಇದಕ್ಕೆ ನಾವು ವೆರಿ 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 ಅಪಾರ್ಚುನಿಸ್ಟಿಕ್ ಆಗಿ ನೋಡ್ತಾ ಇದೀವಿ ಮಾರ್ಕೆಟ್ ಅನ್ನ ಅಂತ ಹೇಳಿದ್ದಾರೆ. ಸದ್ಯದ ಮಟ್ಟಿಗೆ ನಾವು ಅಗ್ರೆಸಿವ್ ಆಗಿ ಎಲ್ಲೂ ಬೈಯಿಂಗ್ ಮಾಡ್ತಿಲ್ಲ ಅನ್ನುವಂತ ಮಾತನ್ನ ಹೇಳಿದರೆ, ಅದನ್ನ ಅಂದ್ರೆ ಹೆಚ್ಚು ಕ್ಯಾಶ್ ಅನ್ನ ಇಟ್ಕೊಂಡಿರೋ ಬಗ್ಗೆ ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಅಪಾರ್ಚುನಿಟೀಸ್ ಮಾರ್ಕೆಟ್ ಅಲ್ಲಿ ಇಲ್ಲ ಅಂತಂದ್ರೆ ಒಳ್ಳೆ ಅಪಾರ್ಚುನಿಟಿಗಾಗಿ ಕಾಯ್ಬೇಕು, ಈ ರೀತಿಯ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಅದನ್ನ ಅವರು ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ನಂತರ ಜಪಾನ್ ಬಗ್ಗೆ ಮಾತಾಡಿದರೆ, ಎಸ್ಪೆಷಲಿ ಜಪಾನ್ ನಲ್ಲಿನ ಅವರ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡಿದ್ದಾರೆ. ಜೊತೆಗೆ ಇವರ ಇನ್ವೆಸ್ಟ್ಮೆಂಟ್ ಮಾತುಗಳೇನಿದೆ ಜಪಾನ್ ನ ಕೆಲವು ಷೇರುಗಳಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅವರು ಕೆಲವು ಷೇರುಗಳನ್ನ ಮೆನ್ಷನ್ ಮಾಡಿದರೆ ನೆಕ್ಸ್ಟ್ 50 years ಕೂಡ ನಾವು ಇದನ್ನ ಹೋಲ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ 50 years, ನಾಟ್ 5 years, 50 years, 50 ವರ್ಷ. ಅಂದ್ರೆ ಅವರಿಗೆ ಆ ಕಂಪನೀಸ್ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅನ್ನೋದನ್ನ ಈ ಮೂಲಕ ತಿಳ್ಕೊಳ್ಬಹುದು. ಬಹುಶಃ ನೀವು ಕೂಡ ಸ್ವಲ್ಪ ಗೂಗಲ್ ಮಾಡಿದ್ರೆ ಯಾವೆಲ್ಲ ಷೇರುಗಳು ಅಂತ ಸಿಗುತ್ತೆ, ಬಟ್ ನಾನು ಕೂಡ ಮೆನ್ಷನ್ ಮಾಡ್ತೀನಿ. ಬಟ್ ಖಂಡಿತ ರೆಕಮೆಂಡ್ ಅಂತೂ ಮಾಡೋದಿಲ್ಲ, ನಿಮ್ಗೆ ಗೊತ್ತಿದೆ. ಹಿಟೋಚು, ಮೊರುಬೇನಿ, ಮಿತ್ಸುಬಿಶಿ, ಮಿತ್ಸುಯಿ ಹಾಗೂ ಸುಮಿಟೋಮೋ ಈ ಷೇರುಗಳನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಅವುಗಳನ್ನ ನೆಕ್ಸ್ಟ್ 50 years ಕೂಡ ಹೋಲ್ಡ್ ಮಾಡುವಂತ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಜೊತೆಗೆ ಅವರ ಮುಂದಿನ ಸಕ್ಸಸರ್ ಏನಿದ್ದಾರೆ ಅವ್ರ ಜೊತೆ ಕೂಡ ಇದ್ರ ಬಗ್ಗೆ ಮಾತಾಡಿದೀನಿ ಅಂತ ಹೇಳಿದ್ದಾರೆ. ಈ 5 ಕಂಪನಿಗಳನ್ನ ನೆಕ್ಸ್ಟ್ 50 years ವರೆಗೂ ಕೂಡ ಹೋಲ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡುವಂತ ಮಾತನ್ನ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಬರೋದಾದ್ರೆ ಕರೆನ್ಸಿ ಬಗ್ಗೆ. ಎಸ್ಪೆಷಲಿ ಕರೆನ್ಸಿ ಅಂದ ತಕ್ಷಣ ನಾವು US ಡಾಲರ್ ಅಂತಾನೆ ಥಿಂಕ್ ಮಾಡ್ಬೇಕಾಗುತ್ತೆ. US ಡಾಲರ್ ವೀಕ್ನೆಸ್ ಬಗ್ಗೆ ಮಾತಾಡಿದರೆ, ಇತ್ತೀಚಿನ ಪಾಲಿಸೀಸ್ ಏನಿದೆ ಅವುಗಳು ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕೂಡ US ಡಾಲರ್ ಮೇಲೆ ಮಾಡ್ತಾ ಇದೆ. ಇದ್ರ ಬಗ್ಗೆ ಮಾತಾಡಿದರೆ ಕರೆನ್ಸಿ ವೀಕ್ ಆಗೋದನ್ನ ಅವರು ನೆಗೆಟಿವ್ ಅಂತಾನೆ ಹೇಳ್ತಾರೆ. ವ್ಯಾಲ್ಯೂ ಡಿಕ್ರೀಸ್ ಆಗೋದು ಭಯವನ್ನ ಉಂಟು ಮಾಡುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ US ಕರೆನ್ಸಿ ವಿಚಾರದಲ್ಲಿ. ಆದ್ರೆ ಯಾವುದೇ ರೀತಿಯ ಎಡ್ಜಿಂಗ್ ಪೊಸಿಷನ್ ತಗೊಳ್ಳೋ ಬಗ್ಗೆ ಅವರು ಮಾತಾಡಿಲ್ಲ, ಅದನ್ನ ನಿರಾಕರಿಸಿದ್ದಾರೆ. ಬಟ್ ಡಾಲರ್ ವೀಕ್ನೆಸ್ ಬಗ್ಗೆ ಒಂದಷ್ಟು ಕನ್ಸರ್ನ್ಸ್ ಅಂತೂ ಇದ್ದೇ ಇದೆ. ಈ ರೀತಿಯ ಮಾತುಗಳನ್ನ ಅವರು ಆನ್ಯುವಲ್ ಜನರಲ್ ಮೀಟಿಂಗ್ ಅಲ್ಲಿ ಹಂಚಿಕೊಂಡಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಗೆ ಬರೋದು ಡೋಜೆ ಬಗ್ಗೆ ಮಾತಾಡಿದ್ದಾರೆ. ನಿಮ್ಗೆ ಗೊತ್ತಿದೆ ಅನ್ಕೊಳ್ತೀನಿ, ಡಿಪಾರ್ಟ್ಮೆಂಟ್ ಆಫ್ ಗವರ್ನಮೆಂಟ್ ಎಫಿಷಿಯನ್ಸಿ ಅಂತ ಹೊಸ ಡಿಪಾರ್ಟ್ಮೆಂಟ್ ಅನ್ನ ಡೊನಾಲ್ಡ್ ಟ್ರಂಪ್ ಅವರು ಸ್ಥಾಪನೆ ಮಾಡಿದ್ದಾರೆ. ಅದರ ಹೆಡ್ ಎಲನ್ ಮಸ್ಕ್ ಅವರು ಇದ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಇದ್ರ ಬಗ್ಗೆ ಮಾತಾಡುವಂತಹ ಸಂದರ್ಭದಲ್ಲಿ ಸರ್ಕಾರದ ಸ್ಪೆಂಡಿಂಗ್ ಅನ್ನ ಕಡಿಮೆ ಮಾಡೋ ಉದ್ದೇಶವನ್ನ ಇಟ್ಕೊಂಡು ಈ ಡಿಪಾರ್ಟ್ಮೆಂಟ್ ಅನ್ನ ಸ್ಥಾಪನೆ ಮಾಡಿರೋದು ಡೊನಾಲ್ಡ್ ಟ್ರಂಪ್ ಅವರು. ಬಟ್ ಅವರು ಅಂದ್ರೆ
ವಾರೆನ್ ಬಫೆಟ್ ಅವರು ಇದನ್ನ ಕಂಟ್ರೋಲ್ ಮಾಡೋದು ಕಷ್ಟ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸರ್ಕಾರದ ಸ್ಪೆಂಡಿಂಗ್ಸ್ ಅನ್ನ ನಾವೀಗಾಗಲೇ ಫಿಸ್ಕಲ್ ಡಿಫಿಸಿಟ್ ಅಲ್ಲೇ ಇದೀವಿ, ಹಿಂದೇನು ಕೂಡ ಡಿಫಿಸಿಟ್ ಅಲ್ಲೇ ಇದ್ವಿ, ಮುಂದೇನು ಕೂಡ ಡಿಫಿಸಿಟ್ ಅಲ್ಲೇ ಇರ್ತೀವಿ. ಏನೇ ಪ್ರಯತ್ನ ಪಟ್ಟರು ಅದನ್ನ ಕಂಟ್ರೋಲ್ ಮಾಡೋದು ಕಷ್ಟ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಡೋಜೆ ವಿಚಾರದಲ್ಲಿ ಹೇಗೆ ಸ್ಪೆಂಡಿಂಗ್ ಅನ್ನ ಕಂಟ್ರೋಲ್ ಮಾಡೋದು ಅಥವಾ ಮಾಡಬಹುದು ಅನ್ನೋದ್ರ ಬಗ್ಗೆ ನೆವರ್ ಎಂಡಿಂಗ್ ಪ್ರಶ್ನೆ ಇದು ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ ಡೋಜೆ ಬಗ್ಗೆ. ಹಾಗೂ ಸರ್ಕಾರದ ಖರ್ಚುಗಳನ್ನ ಕಡಿಮೆ ಮಾಡೋ ವಿಚಾರದಲ್ಲಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ಗೆ ಬರೋದಾದ್ರೆ ಅಮೆರಿಕನ್ ಟೈಲ್ ವಿಂಡ್ ಬಗ್ಗೆ ಮಾತಾಡಿದ್ದಾರೆ. ಒಂದು ದೇಶ ಇದ್ದ ರೀತಿಯಲ್ಲೇ ಯಾವಾಗ್ಲೂ ಸಹ ಇರೋದಿಲ್ಲ, ಅದು ಬದಲಾವಣೆ ಆಗ್ತಾ ಇರುತ್ತೆ. ಹಾಗೆ ಪರಿಸ್ಥಿತಿಗಳು ಬದಲಾಗ್ತಾ ಇರುತ್ತೆ. ಅದೇ ರೀತಿ ಈಗಲೂ ಕೂಡ ಪರಿಸ್ಥಿತಿಗಳು ಬದಲಾಗಿದೆ, ಮುಂದೆ ಕೂಡ ಬದಲಾಗುತ್ತೆ. ಅಗ್ರಿಕಲ್ಚರ್ ಇಂದ ಶುರು ಮಾಡಿ ಇಲ್ಲಿವರೆಗೂ ಬೆಳ್ಕೊಂಡ್ ಬಂದಿದೀವಿ, ಬದಲಾವಣೆ ಆಗ್ತಾ ಇರುತ್ತೆ. ಬಟ್ ದೇಶ ಕೂಡ ಅಷ್ಟೇ ಪ್ರಮಾಣದಲ್ಲಿ ಬೆಳೀತಾ ಇರುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ನಂತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡಿದ್ದಾರೆ. ಎಸ್ಪೆಷಲಿ ಇವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಗಳು ಸ್ವಲ್ಪ ಆಶ್ಚರ್ಯ ಅಂತಾನೆ ಅನ್ಸ್ಬೋದು. ಆ ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೆ ಸಂಬಂಧಪಟ್ಟಂತೆ. ಮುಂದಿನ 10 ವರ್ಷಗಳವರೆಗೂ ಎಐ ಗೆ ಸಂಬಂಧಪಟ್ಟಂತ ಡೆವಲಪ್ಮೆಂಟ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಟ್ರೇಡ್ ಮಾಡೋದಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಎಸ್ಪೆಷಲಿ ಈ ವಿಚಾರದಲ್ಲಿ ಬರ್ಕ್ಷೈರ್ ಹಾಥ್ವೇನಲ್ಲಿ ಅಜಿತ್ ಜೈನ್ ಅಂತ ಒಬ್ಬರಿದ್ದಾರೆ, ಅವರು ಈ ಡಿಸಿಷನ್ ಅನ್ನ ತಗೊಳ್ತಾರೆ ಅನ್ನುವಂತ ಮಾತನ್ನ ಹೇಳಿದರೆ. ಎಸ್ಪೆಷಲಿ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೆ ಸಂಬಂಧಪಟ್ಟಂತೆ ಅಷ್ಟೇನು ಇಂಟ್ರೆಸ್ಟ್ ಅನ್ನ ಹೊಂದಿಲ್ಲ ಅನ್ನೋ ರೀತಿಯಲ್ಲಿ ಇವರ ಸ್ಟೇಟ್ಮೆಂಟ್ ಕಂಡು ಬರ್ತಾ ಇದೆ. ಈಗೆಲ್ಲರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಹಿಂದೆ ಬಿದ್ದಿರುವಂತಹ ಸಂದರ್ಭದಲ್ಲಿ ಇವರು ಸದ್ಯದ ಮಟ್ಟಿಗಂತೂ ಅವಾಯ್ಡ್ ಮಾಡ್ತಿದ್ದಾರೆ. ಜೊತೆಗೆ ನೆಕ್ಸ್ಟ್ 10 years ಬಗ್ಗೆ ಕೂಡ ಅವರೇನು ಅಷ್ಟು ಪಾಸಿಟಿವ್ ಔಟ್ಲುಕ್ ಅನ್ನ ಹೊಂದಿಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೆ ಸಂಬಂಧಪಟ್ಟಂತೆ ಅಂತಾನೆ ಹೇಳ್ಬೋದು. ಆ ರೀತಿಯ ಮಾತುಗಳು ಶೇರ್ ಹೋಲ್ಡರ್ಸ್ ಮೀಟ್ ಅಲ್ಲಿ ಕೇಳಿ ಬಂದಿದೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಗೆ ಬರೋದಾದ್ರೆ ಸ್ಟಾಕ್ ವರ್ಸಸ್ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್, ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವು ಮಾತುಗಳನ್ನು ಹೇಳಿದ್ದಾರೆ. ಅದರಲ್ಲೂ ಸ್ಟಾಕ್ ಹಾಗೂ ರಿಯಲ್ ಎಸ್ಟೇಟ್ ಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ ಮಾಡೋದಾದ್ರೆ ಅವರು ಅಮೆರಿಕನ್ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತಾಡ್ತಾರೆ, ನಾಟ್ ಇಂಡಿಯನ್ ಪರ್ಸ್ಪೆಕ್ಟಿವ್. ಇದು ನೆನಪಲ್ಲಿ ಇರಲಿ. ಸ್ಟಾಕ್ ಹೋಲಿಸಿದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ ಡಿಸಿಷನ್ ತಗೊಳ್ಳೋದು ತುಂಬಾನೇ ಸಾಕಷ್ಟು ಸಮಯವನ್ನ ತಗೊಳುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳೋದು ತುಂಬಾ ಹಾರ್ಡ್ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಕಂಪೇರ್ ಟು ರಿಯಲ್ ಎಸ್ಟೇಟ್ ಅವರು ಸ್ಟಾಕ್ ಪ್ರಿಫರೆನ್ಸ್ ಅನ್ನ ಕೊಡೋ ಬಗ್ಗೆ ಕೂಡ ಮಾತಾಡಿದ್ದಾರೆ. ಮೋರ್ ಆಪರ್ಚುನಿಟೀಸ್ ಸ್ಟಾಕ್ಸ್ ಅಲ್ಲೇ ಇರೋದು ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಬಟ್ ಇದು ಅಮೆರಿಕನ್ ಪರ್ಸ್ಪೆಕ್ಟಿವ್ ಅಲ್ಲಿ, ಇಂಡಿಯನ್ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ. ಓವರ್ ಆಲ್ ಹೇಳ್ಬೇಕು ಅಂದ್ರೆ ವಾರೆನ್ ಬಫೆಟ್ ಅವರು ಸ್ಟಾಕ್ಸ್ ಅನ್ನ ಪ್ರಿಫರ್ ಮಾಡ್ತಿದ್ದಾರೆ ರಿಯಲ್ ಎಸ್ಟೇಟ್ ಗೆ ಕಂಪೇರ್ ಮಾಡಿದ್ರೆ. ಇದು ನಾವು ಅವರ ಮಾತಲ್ಲಿ ಅಬ್ಸರ್ವ್ ಮಾಡಬಹುದಾಗಿದೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಗೆ ಬರೋದಾದ್ರೆ ಪೇಷನ್ಸ್ ಈಸ್ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ಸ್ ಇನ್ ಇನ್ವೆಸ್ಟಿಂಗ್ ಅಂತ ಹೇಳ್ತಾರೆ. ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನ ಮತ್ತೆ ಅವರು ರೀಟ್ರೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಆನ್ಯುವಲ್ ಜನರಲ್ ಮೀಟಿಂಗ್ ಅಲ್ಲಿ. ಜೊತೆಗೆ ಕೆಲವು ಸಂದರ್ಭಗಳು ಬರುತ್ತೆ ಬೇಗ ಡಿಸಿಷನ್ ತಗೊಳ್ಳಿಕ್ಕೆ, ಇಮಿಡಿಯೇಟ್ಲಿ ನೀವು ಡಿಸಿಷನ್ ತಗೊಳ್ಬೇಕು ಅನ್ನೋಂತ ಮಾತನ್ನು ಕೂಡ ಹೇಳಿದ್ದಾರೆ. ಕೆಲವು ಸಲ ಬೈಯಿಂಗ್ ಆಪರ್ಚುನಿಟಿ ಆಗ್ಬೋದು, ಕೆಲವು ಸಲ ಸೆಲ್ಲಿಂಗ್ ಆಪರ್ಚುನಿಟಿ ಆಗ್ಬೋದು. ಇಮಿಡಿಯೇಟ್ಲಿ ನೀವು ಆಕ್ಟ್ ಮಾಡಬೇಕಾಗುತ್ತೆ, ಬಟ್ ಆ ಆಕ್ಟ್ ಮಾಡೋದಕ್ಕೆ ಮುಂಚೆ ನಿಮ್ಮಲ್ಲಿ ಕ್ಲಾರಿಟಿ ಇರಬೇಕಾಗುತ್ತೆ ಅನ್ನೋಂತ ಮಾತನ್ನು ಕೂಡ ಶೇರ್ ಹೋಲ್ಡರ್ಸ್ ಕೇಳಿದ್ದಾರೆ. ಒಟ್ಟಿನಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆನೇ ಅಲ್ಲೂ ಕೂಡ ತಮ್ಮ ಸ್ಟ್ಯಾಂಡ್ ಅನ್ನ ಅಗೇನ್ ರಿಪೀಟ್ ಮಾಡಿದ್ದಾರೆ. ಇನ್ನು ಅವರ ಸಕ್ಸೆಸರ್ ಬಗ್ಗೆ ಮಾತಾಡಿದ್ದಾರೆ. ವಾರೆನ್ ಬಫೆಟ್ ಅವರ ನಂತರ ಯಾರು ಆ ಕಂಪನಿಯ ಜವಾಬ್ದಾರಿಯನ್ನು ವಹಿಸಿಕೊಳ್ತಾರೆ, ಯಾರು ಮುಂದುವರಿಸ್ತಾರೆ, ಅದ್ರ ಬಗ್ಗೆ ಕೂಡ ಮಾತಾಡಿದರೆ. ಅನೌನ್ಸ್ಮೆಂಟ್ ಕೂಡ ಬಂದಿದೆ, ಗ್ರೇಗ್ ಅಬೆಲ್ ಅಂತ. ಇವರು ಈ ವರ್ಷದ ಅಂತ್ಯಕ್ಕೆ ಬರ್ಕ್ಷೈರ್ ಹಾಥ್ವೇ ಮುನ್ನಡೆಸ್ತಾರೆ ವಾರೆನ್ ಬಫೆಟ್ ಅವರ ನಂತರ. ಈಗಾಗಲೇ ಇವರು ಬರ್ಕ್ಷೈರ್ ಹಾಥ್ವೇನಲ್ಲೇ ಇದ್ದಾರೆ, ಬಟ್ ವಾರೆನ್ ಬಫೆಟ್ ಅವರ ಸ್ಥಾನಕ್ಕೆ ಗ್ರೇಗ್ ಅಬೆಲ್ ಅವರು ಈ ವರ್ಷದ ಅಂತ್ಯಕ್ಕೆ ಬರ್ತಾರೆ. ಈ ಒಂದು ಅನೌನ್ಸ್ಮೆಂಟ್ ಕೂಡ ಬಂದಿದೆ. ಸೊ ಮೇಜರ್ ಆಗಿರುವಂತಹ ಪಾಯಿಂಟ್ಸ್ ಅಂದ್ರೆ ಈ 10 ಪಾಯಿಂಟ್ಸ್ ಇದ್ದಾವೆ. ಟ್ಯಾರಿಫ್ ಬಗ್ಗೆ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ, ಅದನ್ನ ವೆಪನ್ ತರ ಬಳಸಬಾರದು ಅಂತ ಹೇಳಿದ್ದಾರೆ. ನಂತರ ಅವರ ಕಂಪನಿಯ ಕ್ಯಾಶ್ ಪೇಲಿಂಗ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ಒಳ್ಳೆ ಅಪಾರ್ಚುನಿಟಿಯನ್ನ ನೋಡ್ತಿದೀವಿ ಅಂತ ಹೇಳಿದ್ದಾರೆ. ಇನ್ನು ಜಪಾನ್ ನ ಕೆಲವು ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಮುಂದಿನ 50 ವರ್ಷ ಕೂಡ ಹೋಲ್ಡ್ ಮಾಡುವಂತ ಮಾತನಾಡಿದ್ದಾರೆ. ಇನ್ನು ಕರೆನ್ಸಿ ಬಗ್ಗೆ, ಕರೆನ್ಸಿ ವೀಕ್ನೆಸ್ ಭಯವನ್ನ ಹುಟ್ಟಿಸುತ್ತೆ ಅಂತ ಹೇಳಿದ್ದಾರೆ. ಇನ್ನು ಡೋಜೆ ಬಗ್ಗೆ ಮಾತಾಡಿದ್ದಾರೆ. ಖರ್ಚುಗಳನ್ನ ಕಡಿಮೆ ಮಾಡೋದು ಅಷ್ಟು ಸುಲಭ ಅಲ್ಲ, ಅಸಾಧ್ಯ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಅಮೆರಿಕನ್ ಟೈಲ್ ವಿಂಡ್ ಬಗ್ಗೆ ಮಾತಾಡಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಸದ್ಯದ ಮಟ್ಟಿಗೆ ಅವರೇನು ಅಷ್ಟು ಪಾಸಿಟಿವ್ ಔಟ್ಲುಕ್ ಅನ್ನು ಹೊಂದಿಲ್ಲ ಅಂತಾನೆ ಹೇಳ್ಬೋದು. ಎಲ್ಲವನ್ನು ಕೂಡ ಅಜಿತ್ ಜೈನ್ ಅವರ ಮೇಲೆ ವಹಿಸಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೆ ಸಂಬಂಧಪಟ್ಟಂತೆ. ಇನ್ನು ರಿಯಲ್ ಎಸ್ಟೇಟ್ ವರ್ಸಸ್ ಸ್ಟಾಕ್ಸ್ ನೋಡಿದ್ರೆ ಅವರು ಸ್ಟಾಕ್ಸ್ ಅನ್ನ ಪ್ರಿಫರ್ ಮಾಡ್ತಿದ್ದಾರೆ. ಪೇಷನ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಅವರ ಸಕ್ಸೆಸರ್ ಆಗಿ ಗ್ರೇಗ್ ಅಬೆಲ್ ಅವರು ಬರ್ತಿದ್ದಾರೆ ಮುಂದಿನ ದಿನಗಳಲ್ಲಿ. ಇವೆಷ್ಟು ಮೇಜರ್ ಮಾತುಗಳನ್ನ ಶೇರ್ ಹೋಲ್ಡರ್ಸ್ ಮೀಟ್ ಅಲ್ಲಿ ಅಥವಾ ಆನ್ಯುವಲ್ ಜನರಲ್ ಮೀಟಿಂಗ್ ಅಲ್ಲಿ ಶೇರ್ ಹೋಲ್ಡರ್ಸ್ ಜೊತೆ ಹಂಚಿಕೊಂಡಿದ್ದಾರೆ ವಾರೆನ್ ಬಫೆಟ್ ಅವರು. ಎಲ್ಲವೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ಸ್ ಪ್ರತಿಯೊಬ್ಬ ಇನ್ವೆಸ್ಟರ್ಗೂ ಕೂಡ. ನಿಮಗೂ ಕೂಡ ಒಂದಷ್ಟು ಇನ್ಪುಟ್ಸ್ ಇವರ ಮಾತುಗಳಿಂದ ಸಿಕ್ಕಿದೆ ಅಂದ್ಕೊಳ್ತೀನಿ. ಇನ್ನು ಸಾಕಷ್ಟು ಮಾತಾಡಿದ್ದಾರೆ, ನಾನು ಮೇಜರ್ ಡೆವಲಪ್ಮೆಂಟ್ಸ್ ಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಯತ್ನವನ್ನ ಮಾಡಿದ್ದೀನಿ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.